ನನ್ನ ಹೆಸರು ಜಯಚಂದ್ರಪ್ಪ ಅಂತೇಳಿ, ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರು. ವಿಕ್ಟೋರಿಯಾ ಆಸ್ಪತ್ರೆಯ ನೆಪ್ರೋ ಯೂರಾಲಜಿ ನಿರ್ದೇಶಕರು, ಪ್ರಭಾರಿ ನಿರ್ದೇಶಕರಾಗಿರ್ತಕ್ಕಂಥ ಕೆ ಶಿವಮೂರ್ತಿಯವರು ಸುಮಾರು 8 ವರ್ಷಗಳಿಂದ ಆ ಆಸ್ಪತ್ರೆ ಪ್ರಭಾರಿ ನಿರ್ದೇಶಕರಾಗಿ ಮುಂದುವರಿತಾ ಇದ್ದಾರೆ. ಯಾಕಂತಂದರೆ ಕಾನೂನು ಪ್ರಕಾರ ಬರೀ 6 ತಿಂಗಳು ಮಾತ್ರ ಅದಕ್ಕೆ ಅವಕಾಶ ಇರ್ತದೆ. ಯಾರೇ ಏನೇ ಇದ್ರೂ ಅಲ್ಲಿನ ಸಿಬ್ಬಂದಿ ಇವತ್ತು ಅದನ್ನು ಕ್ವಶನ್ ಮಾಡೋಕ್ಕೆ ಹೋದಾಗ ಯಾರು ಕ್ವಶನ್ ಮಾಡ್ತಾರೋ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡೋಂಥದ್ದು, ಅವ್ರ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹಾಕೋಂಥದ್ದು, ಮತ್ತು ಬೇರೆ ಈ ಪೇಷಂಟ್ಗಳು ಬಂದಾಗ, ಡಯಾಲಿಸಿಸ್ ಪೇಷಂಟ್ಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸದೆ ಅವ್ರಿಗೆ ಇಲ್ಲಿ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಂದ ಅವ್ರಿಗೆ ಏನು ಒಂದು ಔಷಧಿಗಳನ್ನು ತರಿಸಿ ಅವ್ರಿಗೆ ಅವ್ರ ಹತ್ರ ಹಣವನ್ನು ವಸೂಲಿ ಮಾಡೋವಂಥದ್ದು ಇವತ್ತು ನಡೀತಾ ಇದ್ದಾವೆ. ಇವತ್ತು ಸೀನಿಯರ್ ವೈದ್ಯಾಧಿಕಾರಿಗಳು ಅವ್ರ ಮಾತು ಯಾವುದೂ ಕೂಡ ಗಂಭೀರವಾಗಿ ಕೇಳ್ತಾ ಇಲ್ಲ. ಜೂನಿಯರ್ ವೈದ್ಯಾಧಿಕಾರಿಗಳನ್ನು ಎತ್ಕಟ್ಟಿ ಇವತ್ತು ಡಯಾಲಿಸಿಸ್ ಪೇಷಂಟ್ಗಳನ್ನು ಇವತ್ತು ಸಾವು ಬದುಕಿನ ಮಧ್ಯೆ ಇವತ್ತು ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಹಾಗಾಗಿ ಅದನ್ನು ಎಲ್ಲ ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಈಗಾಗಲೇ ಲೆಟರ್ಗಳನ್ನು ಕೊಟ್ಟಿದ್ವಿ. ಮಾನ್ಯ ಚೀಫ್ ಸೆಕ್ರೆಟರಿಗಳು ಕೂಡ ಆ ಲೆಟ್ರನ್ನು ಕೊಟ್ಟಿದ್ದೀವಿ. ಇವತ್ತು ಅವನ ಮೇಲೆ ಕಾನೂನು ರೀತಿಯ ಆಕ್ಷನ್ ತಗೊಬೇಕಂತ ಹೇಳಿದ್ರು ಕೂಡ ಆ ಮನುಷ್ಯ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಸರ್ಕಾರವನ್ನೇ ದಿಕ್ತಪ್ಪಿಸುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾನೆ. ಮತ್ತು ಮಂತ್ರಿಗಳಿಗೂ ಕೂಡ ನಾವು ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಹೇಳಿದ್ವಿ. ಮಂತ್ರಿಗಳು ಆಯಿತು ನಾನು ನೋಡ್ತೀನಿ, ಕಾನೂನು ಪ್ರಕಾರ ನೋಡ್ತೀನಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ರೀತಿಯ ಆಕ್ಷನ್ ಇಲ್ಲ. ಅಲ್ಲಿನ ಸಿಬ್ಬಂದಿ ದಲಿತ ಮಹಿಳೆ ಶ್ಯಾಮಲಾ ಅಂತೇಳಿ ಆ ಈ ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಮೆಡಿಸಿನ್ ಸಿಗೋದಿಲ್ಲ, ನೀವು ಸುಮ್ಮನೆ ಬೇರೆ ಒಳ್ಳೆ ರೀತಿಯಲ್ಲಿ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿದಾಗ ಆ ಎಮ್ಮನ ಮೇಲೆ, ಶ್ಯಾಮಲಾ ಮೇಲೇ ಇವರು ಕೆ ಶಿವಮೂರ್ತಿ ಅವರು ಹಲ್ಲೆ ಮಾಡಿ ಅವರ ಗಂಡನ ಮೇಲೆ ನೀವು ಹಲ್ಲೆ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, FIR ಮಾಡಿಸಿದ್ದಾರೆ. ಹಂಗಾಗಿ ಅವ್ರ ಗಂಡನ ಮೇಲೆ ಗೂಂಡುಗಳನ್ನು ಬಿಟ್ಟು ಹಲ್ಲೆ ಮಾಡಿದ್ದಾರೆ. ಆದರೂ ಕೂಡ ಕೇಸ್ ನಡೀತಾ ಇದೆ, FIR ನಡೀತಾ ಇದೆ, FIR ಹಾಕಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿ ಕಾನೂನು ಪ್ರಕಾರ ಆಕ್ಷನ್ ಕ್ರಮ ತಗೊಳ್ಳಿಲ್ಲ. ಅವರು ಇವತ್ತು ಇದರಲ್ಲಿ ಯಾವುದು ಲೋಕಾಯುಕ್ತದಲ್ಲೂ ಕೂಡ ಇವತ್ತು ಎನ್ಕ್ವೈರಿ ನಡೀತಾ ಇದ್ದಾವೆ, ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ. ಹಂಗಾಗಿ ನಮಗೆ ಅನುಮಾನ ಬಂದಿದೆ, 8 ವರ್ಷಗಳಿಂದ ಪ್ರಭಾವಿ ನಿರ್ದೇಶಕರಾಗಿ ಯಾರೂ ಕೂಡ ಆ ಭಾಗದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ವರ್ಷಕ್ಕೆ 2,000 ಕೋಟಿ ಬರ್ತಾ ಇದೆ. ಏನು ಮಾಡ್ತಾ ಇದೆ? 60% ಸಿಬ್ಬಂದಿಗೆ ಅವ್ರಿಗೆ, ಉಳಿದ 40% ಪೇಷಂಟ್ಗಳಿಗೆ ಏನು ಅದಕ್ಕೆ ಮೆಡಿಸಿನ್ ಬರ್ತದೆ? ಹಂಗಾಗಿ ಆ ಮೆಡಿಸಿನ್ಗಳು ಬಂದವ್ರನ್ನ ಇವತ್ತು ಅಲ್ಲಿ ಏನು ಡಯಾಲಿಸಿಸ್ ಪೇಷಂಟ್ಗಳಿಗೆ ಯಾರು BPL ಕಾರ್ಡ್ ಯಾರ ಹತ್ರ ಇದೆಯೋ ಅವ್ರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಸ್ಬೇಕು. ಅವ್ರ ಹತ್ರ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ. ಸುಮಾರು ಜನ ಸಾಯ್ತಾ ಇದ್ದಾರೆ. ಇವ್ರು ಬಂದು 8 ವರ್ಷಗಳಿಂದ ಎಷ್ಟು ಜನ ಸಿಬ್ಬಂದಿಗಳು ಸಾಯ್ತಾ ಇದ್ದಾರೆ ಅಂತೇಳಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಲಿ. ಇವತ್ತು COD ತನಿಖೆ ಆದಾಗ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಹಂಗಾಗಿ ಇವತ್ತು ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಸಿಬ್ಬಂದಿಗಳು, ಸುಮಾರು ಜನ ಡಾಕ್ಟ್ರುಗಳು ಇವತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಆ ತಂಡ ಕಟ್ಕೊಂಡಾಗ ಬರೀ ಅವರು ಎಲ್ಲ ಒಟ್ಟಿಗೆ ಬಂದು ಅಲ್ಲಿ ಏನೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಬರೋದು ಸೈನ್ ಮಾಡಿದಾಗ ಮತ್ತೆ ಅವರು ನಾಳೆ ಬೆಳಗ್ಗೆನೇ ಡ್ಯೂಟಿಗೆ ಅಟೆಂಡ್ ಆಗೋದು, ಅಂಥ ವ್ಯವಸ್ಥೆ ನಡೀತಾ ಇದೆ. ಜೂನಿಯರ್ ಡಾಕ್ಟರ್ಗಳನ್ನು ಸುಮ್ಮನೆ ಈ ಕಾಟಾಚಾರಕ್ಕೆ ಸಿಬ್ಬಂದಿಗಳ ಮೇಲೆ, ಯಾಕಂದರೆ ಏನೂ ಮೆಡಿಸಿನ್ ಇಲ್ಲ, ಸಿಬ್ಬಂದಿಗಳನ್ನ ಸುಮ್ಮನೆ ಕೂರಿಸೋದು, ಅವ್ರಿಗೆ ಇಲ್ಲಿ ಸಲ್ಲದ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಟ್ರೀಟ್ಮೆಂಟು ಕೂಡ ಸಿಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ಅವ್ರಿಗೆ ದಿಕ್ತಪ್ಪಿಸುವಂಥ ಕೆಲಸವನ್ನು ಕೆ ಶಿವಮೂರ್ತಿ ಅವ್ರು ಮಾಡ್ತಾ ಇದ್ದಾರೆ. ಇದುವರೆಗೂ ಯಾರೂ ಕೂಡ ಕ್ರಮ ತಗೊಳ್ಳಿಲ್ಲ. ಚೀಫ್ ಸೆಕ್ರೆಟರಿಗೂ ಕೂಡ ಲೆಟ್ರ್ ಕೊಟ್ಟಿದ್ವಿ, ಅವರು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು ಇದುವರೆಗೂ ತಗೊಳ್ಳಿಲ್ಲ. ಇನ್ನು ಮುಂದಿನ ದಾರಿ ಮೊನ್ನೆ ರಾಜ್ಯಪಾಲರ ಹತ್ರ ಹೋಗ್ತೀವಿ, ರಾಜ್ಯಪಾಲರ ಗಮನಕ್ಕೆ ತರ್ತೀವಿ. ರಾಜ್ಯಪಾಲರು ಕೂಡ ಅವ್ರು ನೋಡ್ಕೊಂಡು ಮುಂದಿನ ನಾವು ಹೋರಾಟದ ರೂಪುರೇಷೆಗಳನ್ನು ನಾವೆಲ್ಲ ಕೂಡ ಸಂಘಟನೆಗಳು ಸೇರಿ ನಾವೆಲ್ಲ ತೀರ್ಮಾನ ಮಾಡ್ತೀವಿ.